ಸರ್ ಮನೆ ಮೇಲೆ ನೀರು ಬಿಡ್ತಾ ಇದೆ ಸರ್. ನಾನು 4 ಕುರಿ ಸುಮಾರು ಚಂಪು ನಾನು ಕಣ್ಣು ಮುಂದೆ ಹೋಗಿದೆ ಸರ್. ಹೋಗಿರೋದು ವಾಪಸ್ ಬರಲೇ ಇಲ್ಲ. ಅದು ಹೋಗಕ್ಕೆ ಸಣ್ಣ ಇಲ್ಲ, ದೊಡ್ಡವರಾದ್ರೆ ಹೋಗಕ್ಕೆ ಜಾಗನೇ ಇಲ್ಲ. ಅಲ್ಲಿ ಏನಂದ್ರೆ 10 ಅಡಿ ಇದು ಆಳ ಇದೆ, ಅದು ಹಳ್ಳ ಇದೆ. ಅದ್ರ ಜಾಲಿ ಮುಳ್ಳಿದೆ. ಅದು ಹೋಗಕ್ಕೆ ಯಾರು ದೊಡ್ಡವರು ಚಾನ್ಸ್ ಇಲ್ಲ. ಯಾಕಂದರೆ ಅದು ಮೆಕ್ಕೆಜೋಳ ಐತೆ, ಸುಮಾರು 2 ಎಕರೆ ದಾಟಿ ಬರಬೇಕು. ಅಲ್ಲಿ ಚಾನ್ಸಸ್ ಇಲ್ಲ ಬರೋಕ್ಕೆ. ಯಾರಿದ್ರು ಅಲ್ಲಿ ಕಳ್ಳಿ ಗಿಡ ಇದೆ, ಅಲ್ಲಿ ಎಲ್ಲ ಇದೆ, ಅಲ್ಲಿ ಆಶ್ರಯ ಇದೆ, ಎಲ್ಲ ಇದೆ. ಅಲ್ಲೇ ಎಲ್ಲರೂ ಮಾಡೋದು ದಡ್ಡಿಗಂದ್ರೆ ಅಲ್ಲೇ ಕೂರೋದು. ಇದು ನಮಗೆ ಮೋಸ ಆಗೈತೆ. ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ಹೇಳಿ ಸರ್ 4 ಊರಿಗೆ ಸರ್, 4 ಊರಿಗೆ ಹೋಗಿರೋದ ವಾಪಸ್ ಬರಲೇ ಇಲ್ಲ ಸರ್. ನಮಗೆ ಗೊತ್ತಾಯಿರೋ 7 ಊರಿಗೆ 6 ಊರಿಗೆ ನಮಗೆ ಏನು ಸರ್ ಹುಡುಕಿದ್ರಲ್ಲ, ಸಿಗ್ತಾ ಇಲ್ಲ ಮಗಳು ಅಂತ ನಮ್ಮ ತಂಗಿ ಹೇಳಿದ್ರು. ಅದಕ್ಕೆ ನಾವು ಹುಡುಕಿದ್ದೀವಿ. ಹುಡುಕಿದಾಗ ನಮ್ಮ ತಮ್ಮ ಸೌತಿಕಾಯಿ ಜಲ್ಡಿ ಹಿಡ್ತಾರೆ, ನಮ್ದು ಸಿಡಿಸ ಇದೆ ಹಾಕಿದ್ದಾರೆ ಈ ಕಡೆ. ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವ್ರು ಬಂದ ಚೆಂಬು ಒಂದು ಕಡೆ ಇತ್ತು. ಅವ್ರು ಚೆಂಬು ನೋಡಿ ಅವ್ರು ಇಳಿದಿರೋದಲ್ಲಿ, ಚೆಂಬು ನೋಡಿ ಇಳಿದಿರೋದಲ್ಲಿ, ಚೆಂಬು ಇಳಿದಿಲ್ಲ ಇಳಿಯಲ್ಲ ಅಲ್ಲಿ. ಅದು ಯಾವಾಗ ನೋಡ್ತಿದ್ದು ಯಾವಾಗ ಮಾಡ್ತಿದ್ದು ಅದು ಬೇರೆ. ಚೆಂಬು ನೋಡಿ ಇಳಿದಾರಲ್ಲ ಕೆಳಗೆ. ಅವರ ಜೊತೆಗೆ 3-4 ಹುಡುರಿದ್ದಾರೆ. ಇಳಿಬೇಕಾದ್ರೆ ಒಬ್ಬನೇ ಇಳಿದಿಲ್ಲ. ನನಗೂ ಈಜು ಬರಲ್ಲ, ನಾನು ಈಜು ಬರಲ್ಲ ಅಂತ ಅವರನ್ನ ಏನೋ ಮಾಡಿದ್ದಾರೆ. ಅವರು ಮಾಡಿ ಅವ್ನು ಇಳಿಬೇಕಾದ್ರೆ ಅಲ್ಲೇ ಕಾಲಿಗೆ ಇದು ಆಗಿದೆ, ಟಚ್ ಆಗಿದೆ ಅದು ಬಾಡಿ. ಆವಾಗ ತೆಗ್ದಿರಾ ಸರ್. ಸರ್ ನೀರಾಗ ಬಾಡಿ ಬಿದ್ದೆ ಸರ್. ಅದ್ರ ಚೆಂಬು ಬೇರೆ ಕಡೆ ಬಿದ್ದೆ ಸರ್. ಆದರೆ ಅದನ್ನು ದಾಟಿ ಬರಬೇಕಂದ್ರೆ ನಾವು ಬರಲ್ಲ, ನೀವು ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ಹಂಗೈತೆ ಚೆಂಬು. ಹಾಂ ಹೌದು ಸರ್. ಅದನ್ನ ಚೆಂಬು ಬೇಕಂದ್ರೆ, ನೀರು ಬೇಕಂದ್ರೆ ಚೆಂಬು ತೊಗೊಂಡು ಹೋಗ್ಬೇಕು ಸರ್. ಚೆಂಬು ದೂರ ಆಯ್ತು ಸರ್. ಅದು ಚೆಂಬು ದೂರ ಆದಮೇಲೆ ನೀರು ಬೇಕಂದ್ರೆ ಚೆಂಬು ತೊಗೊಂಡು ಹೋಗ್ಬೇಕು. ಮತ್ತು ಅದನ್ನು ಬೀಳ್ಬೇಕಾದ್ರೆ ಚೆಂಬು ತೊಗೊಂಡೇ ಬೀಳ್ಬೇಕು. ಚೆಂಬು ತೊಗೊಂಡೇ ಬೀಳ್ಬೇಕು ಸರ್. ಅದು ನಮಗೆ ಮೋಸ ಆಗೈತೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ ಸರ್. 4 ಊರಿಗೆ ಸುಮಾರು ಚೆಂಬು ಹಿಡ್ಕೊಂಡು ನಾನು ನೋಡಿದ್ದೀನಿ ಹೋಗಿರೋದು ನಾನು ಸರ್. ಸರ್ ಕೊಲೆನೇ ಹೌದು ಸರ್. ಇದು ಕೊಲೆನೇ ಹೌದು ಸರ್. ಅದು ತನಿಖೆ ಆಗ್ಬೇಕು ಸರ್. ಇದು ಫುಲ್ ತನಿಖೆ ಆಗಬೇಕು. ಯಾಕಂದರೆ ಅದು ನೀರು ಕುಡಿಬೇಕಾದ್ರೆ ಸರ್, ಒಂದು ಬಾಡಿ ಅವು ತಾನಾಗಿ ಬಿದ್ದರೆ ಕೈ ಹಿಂಗೆ ಹಾತ್ಕೊಂಡು ಒಳಗೆ ಹೋಗ್ಬೇಕು. ದಂಡಿಗೆ ಆಗ್ಬಿಡಿ ಸರ್. ಇದು ಅಲ್ಲಿ ಕಾರ್ ಜಾತಿ ಸರ್. ಅಲ್ಲಿ ಸ್ಪಾಟಿಗೆ ಸರ್ ನೀವು ಬರ್ರಿ, ಅಲ್ಲಿ ತೋರಿಸ್ತೀವಿ ನಾವು. ಅದು ಸರ್ ಆಗಿದೆ ಗಾಯ, ಹೆಚ್ಚು ಸಣ್ಣ ಪುಟ್ಟ ಆಗಿದೆ. ಎಲ್ಲಿ ಸ್ವಲ್ಪ ಆಗಿದೆ, ಇಲ್ಲಿ ಕಾಲಿಗೆ ಸ್ವಲ್ಪ ಆಗಿದೆ ಅಂತ. ಬ್ಲಡ್ ನೀರ್ನಾಗೈತೆ ಸರ್. ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನೀರ್ನಾಗೈತೆ, ಹೆಂಗೆ ಹೇಳೋಕ್ಕಾಗಲ್ಲ. ನೀರ್ನಾಗ ಹೇಳೋಕ್ಕಾಗಲ್ಲ ಸರ್. ಅಷ್ಟೈದು ಸರ್. ನಮಗೆ ನ್ಯಾಯ ಬೇಕು. ನಿನ್ನೆ ಸಾಯಂಕಾಲ ಸುಮಾರು 6-6:30 ನಾನು ಹಾಸ್ಪಿಟಲಿಂದ ಬರುವಾಗ ಮಳೆ ಬಂದು ಏನು ಹೊಂಡ ನೀರು ತುಂಬಿತ್ತು ಊರ ಪಕ್ಕದಲ್ಲಿ. ಆ ಹೊಂಡದಲ್ಲಿ ಬಾಲಕಿ ಬಿದ್ದು ಆ ಮೂಗಿಂದೆಲ್ಲ ಬುರುಗು ಬರ್ತಿದೆ ಅಂದಾಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿ ಅಂತಂದರು. ಹಾಸ್ಪಿಟ್ಲಿಗೆ ಬರೋಷ್ಟೊಳಗಡೆ ಪ್ರಾಣ ಇಲ್ಲ ಅಂತಂದರು. ಹಾಗಾಗಿ ನಾನೇನು ಮಾಡಿದೆ, ಅದು ಗೊತ್ತಾಗಲ್ಲ ಏನಿದೆ, ಒಂದು ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿ ಅದೇನಿದೆ ತಿಳ್ಕೊಂಡ್ಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಎಲ್ಲ ಸ್ಯಾಂಪಲ್ಸ್ ಎಲ್ಲ FSL ಕಳಿಸಿದ್ದಾರೆ. ಹಾಗಾಗಿ ಈಗ ಬಾಡಿ ತೊಗೊಂಡು ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾ ಇದ್ದೀವಿ. ಡಾಕ್ಟರ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ FSL ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅದನ್ನು ನ್ಯಾಚುರಲ್ ಡೆತ್ತೋ ಅಥವಾ ಏನಾರು ಆಗಿದೆ ಅಂತೇಳಿ. ಅದಾದಮೇಲೆ ಖಂಡಿತವಾಗಿ ಈಗ ನೋವಾಗಿರುತ್ತೆ ಇರುತ್ತೆ. ಬಟ್ ನಾನು ಕೂಡ ಹಾಗೇ ಇದು ಮಾಡೋಕ್ಕೆ ಬಿಡ್ತಾ ಇಲ್ಲ. ಫಸ್ಟ್ ಈಗ FSL ಲ್ಯಾಬ್ ರಿಪೋರ್ಟ್ ಬಂತಂದರೆ ನಮಗೇನು ಗೊತ್ತಾಗೋಕ್ಕಾಗುತ್ತೆ. ಆಗ SP ಅವ್ರಿಗೆ ಹೇಳಿದೆ, ಈಗ ನಾನು ಆ ಥರ ಅಸಹಜ ಇಲ್ಲ ಅಂತಂದರೆ ನೀವು ದಯಮಾಡಿ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದು ಏನು ಕಾರಣಕ್ಕೆ ಏನಾಗಿದೆ ಅಂತೇಳಿ ಅದನ್ನು ಇಮಿಡಿಯೇಟ್ಲಿ ನೀವು ತನಿಖೆ ಕೈಗೊಳ್ಬೇಕಂತಂದಾಗ ಅವರು ನಾನು ಪರ್ಸ್ನಲ್ಲಾಗಿ FSL ಲ್ಯಾಬಿಗೆ ನಾನೇ ಮಾತಾಡಿಕೊಂಡು ಆದಷ್ಟು ಬೇಗ ನಾನು ರಿಪೋರ್ಟ್ ತೊಗೊಂಡು ಇದನ್ನು ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು FSL ಲ್ಯಾಬ್ ರಿಪೋರ್ಟ್ ಮೇಲೆ ಕಾಯ್ತಾ ಇದ್ದೀವಿ. ಅದೇ ಹಾಗಾಗಿ ನಾನು DH ಎಲ್ಲರಿಗೆ ಕರೆದಿದ್ದೀನಿ. ಇವ್ರು ಇಲ್ಲಿರ್ತಾರೆ ಅಂದರೆ ಒಂದು ಸುಮಾರು 2 ವರ್ಷದ ಹಿಂದೆ ಇಲ್ಲಿ ಜನರಿಗೆ ಮತ್ತು ವೈದ್ಯ ಸಿಬ್ಬಂದಿಗೆ ಏನೋ ಜಗಳ ಆಗಿತ್ತು ಅಂತೇಳಿ ಇಲ್ಲಿ ಬರೋಕ್ಕೆ ಹೆದರ್ತಾ ಇದ್ದಾರೆ. ಈಗ ಬಂದ ಮೇಲೆ ಪಕ್ಕದಾಗೆ ಪೊಲೀಸ್ ಸ್ಟೇಷನ್ ಇದೆ. ಏನಾರಿದ್ರೆ ಇವ್ರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬೋದು. ಸರಿಯಾಗಿ ಯಾರೂ ಡ್ಯೂಟಿಗೆ ಬರ್ತಾ ಇಲ್ಲ. ಹಾಗಾಗಿ ಒಬ್ಬನಿಗೆ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ. ಇನ್ನೊಂದು ಮೇಲೆ ನೆಗ್ಲಿಜೆನ್ಸಿ ಒಂದು ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ, ನೆಗ್ಲಿಜೆನ್ಸಿ ಆಗಬಾರ್ದು ಅಂತೇಳಿ. ಸೊ ಇವರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಕೆಲಸ ಮಾಡಲಿ, ಇಂಟ್ರೆಸ್ಟ್ ಇಲ್ಲ ದಯಮಾಡಿ ಇವ್ರಿಗೆ ಹೋಗ್ಬಿಟ್ಲೆ. ಈಗ ಸುಮ್ಮನೆ ಪಬ್ಲಿಕ್ಗೆಲ್ಲ ತೊಂದರೆ ಕೊಡಬಾರ್ದು ಅಂತೇಳಿ ಈಗ DHಗೆ ಭಾಳ ನಾನು ಖಡಕ್ ವಾರ್ನಿಂಗ್ ಕೊಟ್ಟಿದ್ದೀನಿ. ನನಗೆ ಹತ್ತಿರದವ್ರು ಆಗಬೇಕು, ನೋವಲ್ಲಿದ್ದಾರೆ, ಅಳ್ತಿದ್ದಾರೆ. ಈಗ ನಾವೆಲ್ಲ ಅವ್ರನ್ನ ಧೈರ್ಯ ತುಂಬ ಕೆಲಸ ಮಾಡಬೇಕು. ಆಮೇಲೆ ಸರ್ಕಾರದಿಂದ ಏನು ಪರಿಹಾರ ಅವರಿಗೆ ಸಿಗುತ್ತೆ ಆ ಪರಿಹಾರ ಕೊಡಿಸೋದ್ರ ಕೆಲಸ ನಾವು ಮಾಡ್ತೀವಿ. ಹೌದು, ಅವರು ಕೂಡ ಕಾಪಿ ಎಸ್ಟಿಗೆ ದುಡಿಯೋಕ್ಕೆ ಹೋಗಿದ್ದರು. ಹಾಗಾಗಿ ಈ ಥರ ವಿಷಯ ತಿಳ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿ ನಾವಿದ್ದೀವಿ, ನಾವು ಯಾವುದೇ ಕಾರಣ ಕೈ ಬಿಡೋದಿಲ್ಲ. ನಾವಿರೋದೇ ಬಡವ್ರಿಗೋಸ್ಕರ. ನಮ್ಮ ಹಿಂದುಳಿದ ಪ್ರದೇಶ ಇದು. ಹಾಗಾಗಿ ನನಗೆ ವಿಷಯ ತಿಳಿದ ತಕ್ಷಣ ನಾನು ಓಡಿ ಬಂದೆ. ನಾನು ಮೀಟಿಂಗ್ ಬೇರೆ ಇದ್ದರೂ ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿ ಬಂದೆ. ನಿನ್ನೆ ರಾತ್ರಿಯಿಂದ ನಾನು ಇದನ್ನು ಕಂಟಿನ್ಯೂ ಟಚಲ್ಲಿದ್ದೀನಿ. ಹಾಗಾಗಿ ಇವ್ರಿಗೆ ಖಂಡಿತವಾಗಿ ಅನ್ಯಾಯ ಆಗಕ್ಕೆ ಬಿಡಲ್ಲ ನಾನು. ದಿನಾಂಕ 12/7/2024 ರಾತ್ರಿ ಸುಮಾರು
11:30 ಗಂಟೆಗೆ ನಮ್ಮ ವಿಜಯನಗರ ಜಿಲ್ಲೆಯ ತಂಬರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮವಾದಂತಹ ಒಂದು ದಾಸರಳ್ಳಿ ತಾಂಡದ ನಿವಾಸಿಯಾಗಿದ್ದರು. ಈಗ ಹಾಲಿ ವಾಸ ದುಂಗಾವತಿ ತಾಂಡದಲ್ಲಿ ವಾಸವಾದಂತಹ ತಂದೆ ತಾಯಿ ಮತ್ತು ಮಗಳು ಸುಮಾರು 10 ವರ್ಷ ಇವರು ಅಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ನಿನ್ನೆ ಸಂಜೆ ಇದು ಮಿಷನ್ ಹೋಗಿ ಸರ್, ದೂರ ಹೋಗಿ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತದೆ ನೋಡ್ಬೇಕು ಸರ್. ನನ್ನ ಮಗಳು ನಾವು ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಹೆಣ್ಮಕ್ಳು ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿದ್ದಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದೀವಿ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ, ನಾನು ಕಡಿದೀವಿ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್. ನನಗೆ ಮಗು ಇತ್ತಲ್ಲ ಸರ್, ಮಗು ಮುಖ ನೋಡಿಲ್ಲ ಸರ್ ನನಗೆ. ಹಾಂ, ನನಗೆ ನಿನ್ನೆ ಒಂದು ರಾತ್ರಿ ಸರ್, ರಾತ್ರಿ ಫೋನ್ ಮಾಡಿದೆ ಸರ್. ಹಾಂ ಕೊಟ್ಟಿದ್ದಾರೆ ಸರ್, ನನ್ನ ತಮ್ಮ ಸರ್ ಕೊಟ್ಟಿದ್ದಾರೆ ಸರ್. ಹಾಂ ಸರ್, ಓದಕ್ಕೆ ಬಿಟ್ಟಿಲ್ಲ ಸರ್. ನನ್ನ ಮಗಳು ನನ್ನ ತಾಯಿ ಇರಲಿ, ನಾನು ಓದ್ಸಕ್ಕೆ ಬಿಟ್ಟಿಲ್ಲ ಸರ್. ನಾನು ಹಾಂ ಒಂದು 10 ವರ್ಷ ಆಗಿ ಸರ್. ಇವನು ನನ್ನ ಮಗ ಸರ್, ಇವನಿದೆ ನನ್ನ ಮಗ. ನನಗೆ 3 ಮಕ್ಕಳು, 2 ಗಂಡು. ನನಗೊಂದು ಗಂಡು ಸತ್ತರೆ ನನಗೆ ಪರವಾಗಿಲ್ಲ ಸರ್. ನನ್ನ ಹೆಣ್ಣು ಮಕ್ಕಳು ನನಗೆ ಪ್ರಾಣ. ನನಗೆ ಇದು ಮಿಷನ್ ಹೋಗಿ ಸರ್, ದೂರ ಹೋಗಿ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತದೆ ನೋಡ್ಬೇಕು ಸರ್. ನನ್ನ ಮಗಳು ನಾವು ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಹೆಣ್ಮಕ್ಳು, ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿದ್ದಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದೀವಿ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ, ನಾನು ಕಡಿದೀವಿ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್. ನನಗೆ ಮಗು ಇತ್ತಲ್ಲ ಸರ್, ಮಗು ಮುಖ ನೋಡಿಲ್ಲ ಸರ್ ನನಗೆ. ಹಾಂ, ನನಗೆ ನಿನ್ನೆ ಒಂದು ರಾತ್ರಿ ಸರ್, ರಾತ್ರಿ ಫೋನ್ ಮಾಡಿದೆ ಸರ್. ಹಾಂ ಕೊಟ್ಟಿದ್ದಾರೆ ಸರ್, ನನ್ನ ತಮ್ಮ ಸರ್ ಕೊಟ್ಟಿದ್ದಾರೆ ಸರ್. ಹಾಂ ಸರ್, ಓದಕ್ಕೆ ಬಿಟ್ಟಿಲ್ಲ ಸರ್. ನನ್ನ ಮಗಳು ನನ್ನ ತಾಯಿ ಇರಲಿ, ನಾನು ಓದ್ಸಕ್ಕೆ ಬಿಟ್ಟಿಲ್ಲ ಸರ್. ನಾನು ಹಾಂ ಒಂದು 10 ವರ್ಷ ಆಗಿ ಸರ್. ಇವನು ನನ್ನ ಮಗ ಸರ್, ಇವನಿದೆ ನನ್ನ ಮಗ. ನನಗೆ 3 ಮಕ್ಕಳು, 2 ಗಂಡು. ನನಗೊಂದು ಗಂಡು ಸತ್ತರೆ ನನಗೆ ಪರವಾಗಿಲ್ಲ ಸರ್. ನನ್ನ ಹೆಣ್ಣು ಮಕ್ಕಳು ನನಗೆ ಪ್ರಾಣ. ನನಗೆ ಇದು ಮಿಷನ್ ಹೋಗಿ ಸರ್, ದೂರ ಹೋಗಿ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತದೆ ನೋಡ್ಬೇಕು ಸರ್. ನನ್ನ ಮಗಳು ನಾವು ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಹೆಣ್ಮಕ್ಳು, ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿದ್ದಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದೀವಿ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ, ನಾನು ಕಡಿದೀವಿ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್.